ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವ 50 ಲಕ್ಷ. ಕಂಗ್ರಾಚುಲೇಷನ್ಗಳು. ಬರೇ ಬಿಡ್ರಿ ಸಾಕು ಕರೆ ಬಿಡ್ರಿ ಶಿವ ಬಾಳಪ್ನೆ. ಸರಿ ಬಿಡ್ರಿ 50 ಲಕ್ಷ ಸಾವುಕಾರರು. ನಂಗೆ ನಿಜವಾಗ್ಲೂ 50 ಲಕ್ಷ ಬಂದಿದ್ಯಾ? ಹೌದು ಸರ್, ನಿಮ್ಗೆ ಲಕ್ಕಿ ಡಿಪ್ ಅಲ್ಲಿ 50 ಲಕ್ಷ ಬಂದಿದೆ. 50 lakhs. ಕಂಗ್ರಾಚುಲೇಷನ್. ಲಕ್ ಅಂದ್ರೆ ನಿಂದು ಗುರು. ಜಾಕ್ಪಾಟ್ ಹೊಡೆದಲ್ಲಮ್ಮ. ಬಾಬು, ನಿನ್ನನ್ನು ಇಲ್ಲಿ ಕರ್ಕೊಂಡ್ಬರ್ಲಿಲ್ಲ ಅಂದ್ರೆ ನನಗಿದೆಲ್ಲ ಆಗ್ತಾನೆ ಇರಲಿಲ್ಲ ಕಣೋ. ನನ್ನ ಕಷ್ಟ ಎಲ್ಲ ಆಗ್ತಿತ್ತು. ಇರ್ಲಿ ಬಿಡು. ದುಡ್ಡಿಸ್ಕೊ. ಸರ್, ದುಡ್ಡನ್ನ ಈ ಬ್ಯಾಗಲ್ಲಿ ಕೊಡ್ತೀರಾ ಸರ್? ಸರ್, ಅನೌನ್ಸ್ಮೆಂಟ್ ಡೇ ದಿವಸ ನಾವು ಕ್ಯಾಶ್ ಕೊಡೋದಿಲ್ಲ. ನೀವು ನಾಳೆ ಕೂಪನ್ ತಗೊಂಡ್ ಬನ್ನಿ, ಕ್ಯಾಶ್ ನಾಳೆನೇ ಸೆಟಲ್ ಮಾಡ್ತೀವಿ. ಶಿವ, ಇದೇ ಖುಷಿಗೆ ವಿಷಯನ ಎಲ್ರಿಗೂ ಹೇಳ್ಬಿಟ್ಟು ಜಾತ್ರೆಗಳು ಮಾಡ್ಬಿಡೋಣ. ಸಾವುಕಾರ 50 ಲಕ್ಷ ಶಿವಗೆ. ದರಿ ಬಿಡ್ರಿ ಸಾವುಕಾರ ಹೋಗ್ತಾರೆ. ದರಿ ಬಿಡ್ರಿ. ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ಪ್ಲೇಟು, ಸೌಟು. ಏನ್ರಿ ಸಾಹೇಬ್ರ, ಅದೇನೋ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಾಕತ್ತಿದ್ರಿ. ನೋಡಿದ್ರ ಇಲ್ಲೇನು ನೊಣ ಹೊಡ್ಕೊಂಡು ಕೂತಿರಲ್ಲ, ಏನು ನಿಮ್ಮ ಕತಿ? ನೊಣ ಹೊಡಿತಾ ಇರೋದು ನೀನು, ವೀಸಾಕಾಯಿ ಕಾಯ್ತಾ ಇರೋದು ನಾನು. ಸೋದತಿ ಎಲ್ಲವೋ. ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ತಟ್ಟೆ, ಸೌಟು, ಚಾತಿ. ಇಸ್ಮಾಯಿಲ್ ಬಾಯ್, ನಂಗೊಂದು ಪಾತ್ರೆ ಬೇಕು, ತಳ ಕಪ್ಪಾಗಬಾರ್ದು, ಎಷ್ಟೇ ವರ್ಷ ಆದ್ರೂ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿಮ್ ಮೂಕ ತರ ಪಳಪಳ ಹೊಳಿತಾ ಇರಬೇಕು. ನಿಮ್ಗೆ ಮ್ಯಾಚಿಂಗ್ ಆಗುವಂತ ಪಾತ್ರೆ ಇದೆ ಅಮ್ಮ. ನೋಡಿ ಇದೇಗಿದೆ ನೋಡಿ. ಆದ್ರೆ ಇದು ಸಿಂಗಲ್ ಪೀಸ್ ಕೊಡೋಂಗಿಲ್ಲ, 2 ಆಗಿ ಕೊಡ್ಬೇಕಷ್ಟೇ. ರೇಟ್ ಜಾಸ್ತಿ ಇದ್ರೆ ಬೇಡ. ದುಡ್ಡು ನಾನು ಕೇಳಿದಿನ, ಹಣ ಇದ್ದಷ್ಟು ಕೊಡಿ. ಮತ್ತೆ ಹಳೆ ಬಟ್ಟೆ ಇಲ್ವಾ, ಅದು ಕೊಡಿ ಸಾಕು. ಹಳೆ ಬಟ್ಟೆ ತಗೋತೀಯ ನೀನು? ತಗೋತೀನಿ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. 2 ನಿಮಿಷ. ಅಲ್ರಿ ಸಾಹೇಬ್ರ, ಹಳೆ ಅರ್ಬಿ ತಗೊಂಡ್ ಅದ್ ಏನ್ ಮಾಡ್ತಿರಪ್ಪ? ಟ್ಯಾಪ್ ಹಾಕಿ ನಿನ್ನ ಮದುವೆಗೆ ಗಿಫ್ಟ್ ಕೊಡ್ತೀನಿ. ನಿನಗೆ ಯಾಕೆ ಬೇಕು? ವಿಜಯದವ್ವ, ಬೇಗ ಬನ್ನಿ, ಲೇಟ್ ಆಗುತ್ತೆ. ಹಾ ಬಂದೆ ಭಯ್ಯ, 1 ನಿಮಿಷ. ಹೋ, ಇಷ್ಟು ಕೊಟ್ರೆ ಸಾಕಾಗಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾನೆ. ಹಳೆ ಸೀರೆ ಹರಿದು ಪ್ರಣಿಗೆ ಲಂಗ ದಾವಣಿ ಹೊಲ್ಸೋಣ ಅನ್ಕೊಂಡಿದ್ದೆ, ಆದ್ರೆ ಅದು ಬಣ್ಣ ಹೋಗಿದೆ. ಅದನ್ನು ಕೊಟ್ಬಿಡೋಣ. ಓ, ನೀನ್ ಇಲ್ಲಿದ್ಯಾ? ನಮ್ಮ ಯಜಮಾನ್ರು ಲಕ್ಕಿ ಪ್ಯಾಂಟ್. ಅವ್ರು ಬೆಳಿಲಿಲ್ಲ, ನೀನ್ ಹರಿಲಿಲ್ಲ. 20 ವರ್ಷದಿಂದ ಅವ್ರು ನಿನ್ನ ಬಿಟ್ಕೊಡೋ ಮನ್ಸೆ ಮಾಡ್ಲಿಲ್ವಲ್ಲ. ಆದ್ರೆ ಇವತ್ತು ನಾನ್ ಮನ್ಸು ಮಾಡಿದ್ದೀನಿ. ನಿನಗೆ ಇವತ್ತು ನಾನು ಮುಕ್ತಿ ಕೊಡಿಸ್ತೀನಿ, ನೀ ನನಗೆ ಪಾತ್ರೆ ಕೊಡಿಸುವಂತೆ, ಸರಿನಾ? ಇಸ್ಮಾಯಿಲ್ ಬಾಯ್, ತಗೋ. ಜಾಸ್ತಿ ಬಟ್ಟೆನೆ ಕೊಟ್ಟಿದ್ದೀನಿ, ರೇಟ್ ಸ್ವಲ್ಪ ನೋಡ್ಕೊಂಡು ಹಾಕೋ. ಜಾಸ್ತಿ ಏನಿಲ್ಲ. ಈ ಬಟ್ಟೆ ಮೇಲೆ 230 ರೂಪಾಯಿ ಕೊಡ. 230? ಅದು ತುಂಬಾ ಜಾಸ್ತಿ ಆಯ್ತು. 150 ರೂಪಾಯಿ ಕೊಡ್ತೀನಿ. ನಮ್ಗೇನೆ ಸಿಗುದಿಲ್ಲ ಗಿರಿಜಂತಮ್ಮ. ಒಂದ್ ಕೆಲಸ ಮಾಡು, ನಿಮ್ಗೆ ಅಂತ 5 ರೂಪಾಯಿ ಕಡಿಮೆ ಮಾಡ್ತೀನಿ. 225 ಕೊಡಿ ಸಾಕು. 5 ರೂಪಾಯಿ ಕಡಿಮೆ ಮಾಡಕ್ ನೀನೇ ಬೇಕಾ? ನಾನೇ 5 ರೂಪಾಯಿ ಸೇರಿಸ್ಕೊಡ್ತೀನಿ. 155 ರೂಪಾಯಿ. ಬೇಡ ಮೇಡ್ಕೊ, ನನ್ಗೆ ಆಗುದಿಲ್ಲ. ಆಯ್ತಾಯ್ತು, ನನ್ಗೂ ಬೇಡ ನಿನ್ಗೂ ಬೇಡ. 180 ಮಾಡ್ಕೊ. ಏನ್ ಚೌಕಾಸಿ ಮಾಡ್ತಾ, ಅದ್ರಲ್ಲಿ ಸಿಗುದಿಲ್ಲಮ್ಮ. ನೋಡು, ನಾನು ಕೊಡೋದೇ ನಿಂಗೆ 180 ರೂಪಾಯಿ. ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಕೊಡೋ ಹಂಗಿದ್ರೆ ಕೊಡು, ಇಲ್ಲ ಅಂದ್ರೆ ನಿನ್ ಪಾತ್ರೆ ನೀನೇ ಇಟ್ಕೊ. ಆಯ್ತಾಯ್ತು, ದುಡ್ಡು ಕೊಡು. 170. ಸರಿ ಸರಿ. ಸಂತಸಕ್ಕೆ ಹಾಡು ಸಂತೋಷ. ಸಾರಿ ಪರವಾಗಿಲ್ಲ ಶಿವಾನಂದಣ್ಣ. ಅದು ನಾನು ಸಿಕ್ಕಾಪಟ್ಟೆ ಒಳ್ಳೆ ಮೂಡಲ್ಲಿದೆ, ಅದಕ್ಕೆ ನೋಡ್ಕೊಳ್ಳಿಲ್ಲ. ಪರವಾಗಿಲ್ಲ. ಆಮೇಲೆ ಅಮೆರಿಕಾಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗ್ಲಿಲ್ವಾ? ಅದೊಂದು ಕತೆ ಬಿಟ್ಟು ಬೇರೆ ಏನ್ ಬೇಕಿದ್ದು ಕೇಳೋಣ ನೀ ಸುಮ್ಮನೆ. ಹೋಗ್ಲಿ ಬಿಡಪ್ಪ, ಆದಷ್ಟು ಬೇಗ ನೀನು ಅಮೆರಿಕಾಗೆ ಹೋಗೋ. ಥ್ಯಾಂಕ್ಸ್ ಅಣ್ಣ. ಬಿಡೋಣ, ಪರವಾಗಿಲ್ಲ ಅಣ್ಣ, ನಾನು ಹಾಕ್ತೀನಿ. ಅದೇನು ಪರವಾಗಿಲ್ಲ, ನಾವು ಮಾಡಿ ತಪ್ಪು ನಾವೇ ಸರಿ ಮಾಡ್ಬೇಕಪ್ಪ.
ತಗಪ್ಪ. ಸರಿ ಅಣ್ಣ, ಬರ್ತೀನಣ್ಣ. ಹಾ, ಒಳ್ಳೇದು ಒಳ್ಳೇದು ಒಳ್ಳೇದು. ಪಕ್ಕದ ಮನೆ ಗಾಯತ್ರಿ, ಆಚೆ ಮನೆ ಸಾವಿತ್ರಿ. ಮೈಕ್ ಟೆಸ್ಟಿಂಗ್ 1 2 3. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಪ್ಲೀಸ್ ವೆಲ್ಕಮ್ ದ ಲಕ್ಕಿ ಮ್ಯಾನ್. ಏನ್ರಿ ಇದು ನಿಮ್ಮ ಅವತಾರ? ಅವತಾರ ಅಲ್ಲ, ಅವತಾರ್. ಎಕ್ಸ್ಕ್ಯೂಸ್ ಮೀ, ಇನ್ಮೇಲೆಲ್ಲ ಬಾಲಿವುಡ್ ಸ್ಟೈಲ್. ಏನೋ ನಾಯಿ ಓಡಿಸ್ಕೊಂಬಂತೇನೋ? ನೋ, ನಾನೇ ನಾಯಿನ ಓಡಿಸ್ಬಿಟ್ಟು ಬಂದೆ. ಯು ಸೇ ಮಿಸ್ಟರ್ ಡ್ಯಾಡಿ. ಡ್ಯಾಡಿನಾ? ಎಸ್ ಮೈ ಡಿಯರ್ ಲೇಡಿ. ಲೇಡಿ ಕೂಲ್ ಕೂಲ್. ಲೆಟ್ ಮಿ ಎಕ್ಸ್ಪ್ಲೈನ್. ದುರಾದೃಷ್ಟ ಅನ್ನೋದು ನನ್ನನ್ನು ವರ್ಲ್ಕಲ್ಲಲ್ಲಿ ಹಾಕೊಂಡು ರುಬ್ತಾ ಇರಬೇಕಾದ್ರೆ, ಅದೃಷ್ಟ ಅನ್ನೋದು ಲಿಫ್ಟಲ್ಲಿ ಗಿಫ್ಟ್ ಆಗಿ ಬಂದು ನನ್ನ ಲೈಫ್ನೇ ಶಿಫ್ಟ್ ಮಾಡಿಬಿಡ್ತು. ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಲಕ್ಕಿ ಡಿಪ್ಪಲ್ಲಿ ನನಗೆ 50 ಲಕ್ಷ ಬಂದಿದೆ. ನನಗೆ 50 ಲಕ್ಷ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ಮ ಹಾಗೆ 50 ಲಕ್ಷನ ಅಂತ ಬಾಯ್ಬಿಟ್ಟೆ. ಇನ್ಮೇಲೆ ನಮ್ಗೆ ಯಾವ ಕಷ್ಟಗಳು ಬರಲ್ಲ. ಎಲ್ಲ ಕಷ್ಟಗಳು ಟಕ 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 ಅಂತ ಸಾಲ್ವ್ ಆಗ್ಬಿಡುತ್ತೆ. ಅಪ್ಪ, ನೀನ್ ಬಾ, ಕೂತ್ಕೋ ಬಾ. ಈಗ ಹೇಳಪ್ಪ, ನಿನಗೇನ್ ಬೇಕು ಅಂತ. ನನಗೆ ಮಂಡಿ. ಓ, ಈ ಮಂಡಿ ಸರಿ ಇಲ್ಲಪ್ಪ, ಅದಕ್ಕೆ ಕಿತ್ತಾಕ್ಸ್ಬಿಡು. ಅಂದ್ರೆ ಚಿನ್ನದ ಮಂಡಿ ಹಾಕಿಸ್ತೀನಿ ಅಂತ ಹೇಳಕ್ ಬಂದೆ. ಬುದ್ಧಿಗಿದ್ದಿದೆ ನನಗೆ. ಹಲ್ಲು ಬಿದ್ದೋದ್ರೆ ಚಿನ್ನದ ಹಲ್ಲು ಹಾಕಿಸ್ತಾರೆ, ಮಂಡಿಲೆಲ್ಲ ಚಿನ್ನದ ಮಂಡಿ ಮಾಡಿಸ್ತಾರ. ನಾನು ಹಾಕಿಸ್ತೀನಪ್ಪ, ಯುವರ್ ಸನ್, ಬಿಕಾಸ್ ಐ ಆಮ್ ಎ ಗೋಲ್ಡನ್ ಬಾಯ್. ಬೇಡಪ್ಪ ಬೇಡ. ನೀನು ಚಿನ್ನದ ಮಂಡಿ ಮಾಡಿಸೋದು, ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಯಾವ ಕಳ್ಳ ಬಂದು ನಾನು ಕಿತ್ಕೊಂಡು ಹೋಗ್ಬಿಟ್ರೆ ಕಾಲನ್ನ, ಆಮೇಲೆ ನಾನು ಹಿಂಗೆ 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 ನಡಿಬೇಕಾಗತ್ತೆ. ಓಹ್, ಅಲ್ಪ ತೃಪ್ತಿ. ಓಕೆ ಓಕೆ, ಇರೋ ಮಂಡಿನೇ ಸರಿ ಮಾಡಿಸ್ತೀನಿ. ಡೋಂಟ್ ವರಿ ಗಿರಿ, ಟೇಕ್ ಯುವರ್ ಸೀಟ್. ನೀವು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇಲ್ಲ? ಇಟ್ಸ್ ಓಕೆ ಗಿರಿ, ಇಟ್ಸ್ ಓಕೆ. ಈಗ ಮ್ಯಾಟ್ರ್ ಅದಲ್ಲ. ಇಲ್ಲಿ ಸೀರೆಗಳಿಗೆ ಕುಚ್ಚುಗಳು, ಫಾಲ್ಸ್ಗಳು, ಜಿಗ್ಜಾಗ್ಗಳು ಹಾಕಿ ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿರೋ ಆ ಟೈಲರ್ ಅಂಗಡಿಯವನು ಆ ಎಲ್ಲಾ ಕೆಲಸನೂ ನಿನ್ ಕೈಲಿ ಮಾಡಿಸ್ತಾನಲ್ಲ. ಇನ್ಮೇಲೆ ಅವನೇನಾದ್ರು ಕೇಳಿದ್ರೆ ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಡು. ಮತ್ತೆ ನನ್ನ ಸಂಪಾದನೆ? ಡೋಂಟ್ ವರಿ, ನಿನಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹಾಕೊಡ್ತೀನಿ. ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿ ತರ ಕುತ್ಕೋ. ನಿನ್ನ ಎದುರುಗಡೆ ಎಲ್ಲಾ ಲೇಡೀಸು ಟೈಲರಿಂಗ್ ಮಿಷಿನ್ ಮೇಲೆ ಹೊಲಿತಾ ಇರ್ತಾರೆ. ಬೇಕಾದ್ರೆ ಆ ಟೈಲರ್ನು ಕೆಲಸಕ್ಕೆ ಇಟ್ಕೋ, ಗುಡ್ಸಕ್ಕೆ ವರ್ಷಕ್ಕೆ. ಅಪ್ಪ, ನಂಗೊಂದು ಸೈಕಲ್ ಕೊಡ್ಸಪ್ಪ. ಸೈಕಲ್ ಏನೋ ಕರ್ಮ, ಗೇರ್ ಸೈಕಲ್ ಕೊಡಿಸ್ತೀನಿ. ನಿನಗೆ 18 ವರ್ಷ ತುಂಬಲಿ. ಬೈಕ್ ಅಲ್ಲ, ಡೈರೆಕ್ಟ್ ಆಗಿ ಕಾರೇ ಕೊಡಿಸ್ಬಿಡ್ತೀನಿ. ಪ್ರಣಿ, ನೀನೇನು ಕೇಳಲ್ವಾ? ಅಪ್ಪ, ಸ್ಟಾಪ್ ಇಟ್. ಈ ಹಳೆ ಪಿಕ್ಚರಲ್ಲಿ ಶ್ರುತಿ, ನನಗೇನು ಬೇಡ, ನನಗೆ ನೀವೆಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತೆಲ್ಲ ಹೇಳ್ಬೇಡ. ನಿನಗೂ ಆಸೆಗಳಿರುತ್ತೆ, ಏನ್ ಬೇಕು ಕೇಳು. ಅಪ್ಪ, ನಿಮ್ಗೊಂದು ಸಿತಾರ್ ಕೊಡಿಸ್ತೀರಾ? ಆಹಾ, ಶ್ರುತಿ ಬೇಡ ಅಂತ ಹೇಳಿದ್ದಕ್ಕೆ ಸಿತಾರ ಕೇಳ್ತಾ ಇದೆಯಾ? ಓಕೆ, ಸ್ಯಾಂಕ್ಷನ್. ರೀ, ಎಲ್ರ ಆಸೆನೂ ಕೇಳಿದ್ರಿ, ನಿಮ್ಮ ಆಸೆ ಏನು ಅಂತ ಹೇಳಿಲ್ವಲ್ಲ? ಸೈಡ್ ಪ್ಲೀಸ್. ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಗ್ನೆ ಕಡಿಮೆ ಆಗ್ಬೇಕು ಅಂದ್ರೆ ನಾನೊಂದು ಕಂಪನಿ ಓಪನ್ ಮಾಡಬೇಕು. ಕಂಪ್ನಿನ? ಯಾವ ಕಂಪ್ನಿನೋ? ಚಡ್ಡಿ ಕಂಪನಿ. ಚಡ್ಡಿನ? ಎಸ್, ಆಫ್ ಕೋರ್ಸ್. ಓ ಮೈ ಗಾಡ್. ಲೇ, ಏನ್ ಹೆಸರಿಡಬೇಕು ಅಂತಿದ್ಯಾ? ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು, ಇದನ್ನಷ್ಟೇ ಹಾಕೊಂಡು ನೀವು ಹೊರಗೆ ಹೋಗ್ಬೋದು. ಓ, ಸೊಂಟಕ್ಕೆ ಹಾಕೊಳ್ಳೋದು ನಮ್ಮ ಮುಖಕ್ಕೆ ಸಿತ್ತಿರಲ್ಲ ಸರ್. ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ?
ಕನ್ನಡಿಲಿ ನೀವಿಬ್ರು ನಿಮ್ಮ ಮುಖಗಳು ನೋಡ್ಕೊಂಡಿದ್ದೀರಾ? ಸರ್ ನಾನು ವಿವೇಕ್ ದೇಶಪಾಂಡೆ ರೀ, ಇವರು ಡಿಲಿಂಗ್ ರಾಜು ಅಂತ ಅನ್ಕೊಂಡಿವ್ರಿ ಸರ್. ಸರ್ ಲಿಂಗರಾಜು ಸರ್, ಡಿ ಇನ್ಶಿಯಲ್. ಮುಚ್ಚ್ರಿ ಬಾಯ್, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್ಸ್. ನಿಮ್ಮ ಸೇಲ್ಸ್ ಝೀರೋ, ನಿಮ್ಮ ಕೆಲಸ ಝೀರೋ, ಆಫೀಸ್ ಮೇಲೆ ನಿಮ್ಗಿರೋ ಶ್ರದ್ಧೆ ಝೀರೋ. ಟೋಟಲ್ ಆಗಿ ನೀವಿಬ್ರು ಝೀರೋ 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 ಝೀರೋ. ಸರ ತಪ್ಪಾತ್ರಿ, ಮುಂದಿನ ಸಲದಿಂದ ನಿಯತ್ತಿಂದ ಕೆಲಸ ಮಾಡ್ತೀವ್ರಿಪ್ಪ. ನನಗೆ ಹೆಂಡತಿ ಮಕ್ಳು ಅದಾರಿಪ್ಪ, ಜಾಬಿಗೆ ಕುತ್ತು ಬರೋ ಮಾಡಬೇಡ್ರಿ ಸರ್. ಕುತ್ತು ತರಬಾರ್ದಾ? ನಿನ್ನ ಕೆಲಸಕ್ಕೆ ಕುತ್ತು ತರಬಾರ್ದಾ? ಹೌದು. ಅದಕ್ಕೆ ನಿನ್ನನ್ನ ಸೇಲ್ಸ್ ಮ್ಯಾನ್ ಆಗಿ ಡಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅದೇ ನಾನು ತಪ್ಪಿಸ್ಕೊಂಡೆ. ಯಾರು ಹೇಳಿದ್ದು? ನೀನೀಗ ಸೇಲ್ಸ್ ಮ್ಯಾನ್ಗೆ ಅಸಿಸ್ಟೆಂಟು. ಹಾಗೆ ಮಾತ್ರ ಮಾಡಬೇಡಿ ಸರ್, ದಮ್ಮಯ್ಯ ಅಂತೀರಿ ಪ್ಲೀಸ್. ಮ್ಯಾನೇಜರ್ ಆದರೂ ಸೇಲ್ಸ್ ಮ್ಯಾನ್ಗೆ ಅಸಿಸ್ಟೆಂಟು ಅಂತಂದ್ರೆ ಜನ ತಪ್ಪು ತಿಳ್ಕೊತಾರೆ ಸರ್. ನಿಮ್ಮ ಕಾಲಿಗೆ ಬಿಡ್ತೀನಿ. ಕಾಲಿಗೆ ಬೀಳ್ತಾರೆ ನಾನ್ ಸೆನ್ಸ್ ಫೆಲೋಸ್. ನಾನು ಕೆಲಸದಲ್ಲಿ ಇರ್ಬೇಕಾದ್ರೆ ನೀವಿಬ್ರು ನನಗೆ ಎಷ್ಟು ಆಟ ಆಡ್ಸಿಲ್ಲ, ಅದು ಕಾರಣನೇ ಇಲ್ಲದೆ. ಈಗ ನಾನು ಓನರ್ ಆದ್ಮೇಲೆ ಕಾಲು ಹಿಡ್ಕೋತೀರಾ? ಕಾಲು ಈಗಲಾದ್ರೂ ಗೊತ್ತಾಯ್ತಾ ನಿಯತ್ತಾಗಿರೋರು ಹೊಟ್ಟೆ ಉರ್ಸಿದ್ರೆ ಏನಾಗುತ್ತೆ ಅಂತ? ಈಗ ನಾನು ಯಾರು ಯಾರು ಸರ್? ಏಯ್ ಶಿವಪ್ರಸಾದ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರಾಜ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು. ಅಷ್ಟೇ ಅಲ್ಲ, ಇದನ್ನಷ್ಟೇ ಹಾಕೊಂಡು ಹೊರಗೂ ಹೋಗಬಹುದು. ಏನಿದು? ಟೈಮು ನೋಡಿದ್ಯಾ? ಟೈಮ್ ಹೇಗ್ ಬದಲಾಗುತ್ತೆ ಅಂತ. ಈಗ ಟೈಮು ಎರಡು ನಂದೆ. ಏನಾಯ್ತು? ಅಪ್ಪ, ನನ್ಗೆಷ್ಟೇ ದುಡ್ಡು ಬಂದ್ರು ದುರಹಂಕಾರ ಬರಬಾರ್ದು ಅಲ್ವಾಪ್ಪ? ಹೌದಪ್ಪ, ಹೌದಾ. ಗಿರಿ, ನಮ್ಗೆಷ್ಟೇ ಕೋಪ ಇರಲಿ, ಇನ್ನೊಬ್ಬರ ಮೇಲೆ ಈ ಪೇಪರ್ ಎಲ್ಲ ಎಸಿಬಾರ್ದು ಅಲ್ವಾ? ತುಂಬಾ ದೊಡ್ಡ ತಪ್ಪು ರೀ. ಅಪ್ಪ, ನಾನು ಅವ್ರ ಮೇಲೆ ಚಡ್ಡಿ ಎಸೆದ್ಬಿಟ್ಟೆ. ಚಡ್ಡಿನ? ಚೆನ್ನಾಗಿರೋ ಹೊಸ ಚಡ್ಡಿನೇ. ಛೇ, ಏನೇ ಆಗ್ಲಿ ಗಿರಿ, ಈಗ ಹೇಳ್ತೀನಿ ಕೇಳು. ನನಗೆಷ್ಟೇ ದುಡ್ಡು ಬರಲಿ, ನಾನು ಯಾವುದೇ ಕಾರಣಕ್ಕೂ ದುರಹಂಕಾರ ಪಡಬಾರ್ದು. ದುಡ್ಡಿದೆ ಅನ್ನೋ ದರ್ಪನ ತೋರಿಸ್ಕೊಡ್ದು. ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡಬಾರ್ದು. ಅಪ್ಪಿ ತಪ್ಪಿ ನಾನೊಂದು ವೇಳೆ ತಪ್ಪು ಹೆಜ್ಜೆ ಇಟ್ರೆ ನನ್ನನ್ನು ನೀನು ಹಂಗ್ ಹೊಡಿಬೇಕು. ಅಲ್ಲ ರೀ, ಹೆಂಡತಿ ಆದವಳು ಗಂಡಂಗ್ ಹೊಡಿಯೋದು ತಪ್ಪಲ್ವಾ? ಹೇಯ್, ಬಾಯಿ ಮಾತು ಕೇಳಿದೆ ಹೊಡೆದೇ ಬಿಡ್ತೀಯ. ಹಾಗೊಂದು ವೇಳೆ ತಪ್ಪು ಹೆಜ್ಜೆ ಇಟ್ಟರೆ ಅಂತ ಹೇಳಿದ್ದು. ಸರಿ ರೀ, ಹೋಗ್ಲಿ ಬಿಡು. ಇವತ್ತು ಒಳ್ಳೆ ಸುದ್ದಿನೇ ತಂದಿದ್ಯಾ. ನಾನು ಹೇಳಿದಾಗೆ ನೀನು ಬೆಂಗಳೂರು ಒಳಚರಂಡಿ ಮಂಡಳಿಯಲ್ಲಿ. ಅಪ್ಪ, ಇನ್ನೊಂದ್ಸರಿ ಒಳಚರಂಡಿ ಅಂದ್ರೆ PPE ಕಿಟ್ ಹಾಕೊಂಡು ಒಳಚರಂಡಿ ಒಳಗೆ ಮುಗಿಬಿಡ್ತೀನಿ. ಸ್ವಲ್ಪ ಕೇಳೋ ಇಲ್ಲಿ. ನೀನೇನಾದ್ರೂ ಅಲ್ಲಿದ್ದಿದ್ರೆ ಈಗ 50 ಲಕ್ಷ ರೂಪಾಯಿ ಬರೋ ಅದೃಷ್ಟ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಹೇಳಿದೆ. ಕರೆಕ್ಟ್. ನೋಡು, ಈ ಸಂತೋಷಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ದೇವ್ರೆ ರೀ, ಇಷ್ಟು ದಿನ ನಮ್ಮ ಜೀವನ ಹೇಗೆಲ್ಲ ಇತ್ತು, ಆದ್ರೆ ಈಗ 50 ಲಕ್ಷ ರೂಪಾಯಿ ಬರ್ತಾ ಇದೆ. ಅಷ್ಟು ದುಡ್ಡು ಹೇಗ್ರಿ ಎಣ್ಸೋದು? ಲೆಕ್ಕ ತಪ್ಪೋಗಲ್ವಾ? ಅಯ್ಯೇ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ದುಡ್ಡು ಬಂದ ತಕ್ಷಣ ದುಡ್ಡು ಎಣ್ಸೋ ಮಿಷಿನ್ ತಗೊಂಡ್ಬಿಡೋಣ, ಆಟೋಮ್ಯಾಟಿಕ್ ಅದ್ರ ಕೆಲಸ ಅದು ಮಾಡುತ್ತೆ ಅಲ್ವಾ? ರೀ, ನಂಗೆ ಇನ್ನೊಂದು ಡೌಟ್. ಅಷ್ಟೊಂದು ದುಡ್ಡನ್ನ ಹೇಗ್ರಿ ಖರ್ಚು ಮಾಡೋದು? ನನಗಂತೂ 2,000 ರೂಪಾಯಿ ಮೇಲೆ ತಲೆನೇ ಓಡಲ್ಲ. ಕರೆಕ್ಟಾಗಿ ಹೇಳಿದೆ ಗಿರಿ. ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರಿಗೆ ಏಕಾಏಕಿ ಅಷ್ಟೊಂದು ದುಡ್ಡು ಬಂದ್ಬಿಟ್ರೆ ಹೆಂಗಪ್ಪ ಖರ್ಚು ಮಾಡೋದು ಅಂತ ಅನ್ಸೋದು ಸಹಜ. ಆದ್ರೆ ಇವು ಡೋಂಟ್ ವರಿ, ನಮ್ಮ ನಾಗರಾಜ್ ಸರ್ ಇದಾರಲ್ಲ, ಅದೇ ಅಕೌಂಟೆಂಟು, ಅವರು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಯಾವುದು ಡಬಲ್ ಆಗುತ್ತೆ, ಯಾವುದು ಒಳ್ಳೆ ರಿಟರ್ನ್ಸ್ ಬರುತ್ತೆ, ಇದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ರೀ, ನಮ್ಗಿಷ್ಟು ದುಡ್ಡು ಬಂದಿದೆ ಅಂತ ನಮ್ಮ ಅಕ್ಕಪಕ್ಕದವ್ರಿಗೆ, ತವ್ರ ಮನೆಗೆ ಎಲ್ಲ ಗೊತ್ತಾದ್ರೆ ನಾವು ಫುಲ್ ಹೈಲೈಟ್ ಆಗ್ಬಿಡ್ತೀವಲ್ಲ. ಮತ್ತೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಬಾ ಏನ್ ಗುರು ಇವನು ಅದೃಷ್ಟ ಅನ್ಬೇಕು ಅಲ್ವಾ? ಇನ್ನು ತಡ ಮಾಡೋದು ಬೇಡ. ನನ್ನ ಲಕ್ಕಿ ಪ್ಯಾಂಟಲ್ಲಿ ಲಕ್ಕಿ ಡಿಪ್ ಕೂಪನ್ ಇಟ್ಟಿದ್ದೀನಿ, ಹೋಗಿ ತಗೊಂಬ.
ಯಾವ ಪ್ಯಾಂಟು ಅಂದ್ರೆ? ಲಕ್ಕಿ ಪ್ಯಾಂಟು. ಗಿರಿ ಗಿರಿ ಏನಾಯ್ತು? ಅಯ್ಯೋ ಎಣ್ಣೆ. ನೀರು ಕುಡಿ. ಅಲ್ಲ, ನಾನು 50 ಲಕ್ಷದ ವಿಷಯ ಹೇಳಿದ ತಕ್ಷಣ ನನ್ನ ಹೆಂಡತಿ ಮೂರ್ಛೆ ಹೋಗ್ತಾಳೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ನೀನು ನೋಡಿದ್ರೆ ತುಂಬಾ ಗ್ಯಾಪ್ ಆದ್ಮೇಲೆ ಬಿದ್ದೆ. ಕಾರಣ? ರೀ, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಮೂರ್ಛೆ ಹೋಗ್ತೀರಾ? ನೀವೇದೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ. ಯಾಕೆ? ಅದು 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 ಯಾವುದು? ಲಕ್ಕಿ ಕೂಪರು ನಿಮ್ ಲಕ್ಕಿ ಪ್ಯಾಂಟಲ್ಲಿ ಇದೆ ಅಂತ ಗೊತ್ತಿಲ್ಲದೆ ಇಸ್ಮಾಯಿಲ್ ಬಾಯಿ ಹತ್ರ ಪ್ಯಾಂಟ್ ಕೊಟ್ಟು ಕಳಿಸ್ಬಿಟ್ಟೆ. ಏನು? ಇಸ್ಮಾಯಿಲ್ ಬಾಯಿಗೆ ಪ್ಯಾಂಟ್ ಕೊಟ್ಬಿಟ್ಟ? ಯಾಕೆ? ಹೊಸ ಪಾತ್ರೆ ತಗೊಳಕ್ಕೆ. ಯಾವಾಗ ಕೊಟ್ಟೆ? ಈಗಷ್ಟೇ. ಮೊದ್ಲು ಅವನ್ನ ಹಿಡಿಬೇಕು. ನಡಿ. ಕೊಡಪ್ಪ, ಕೊಡು ಕೊಡು. ಎಲ್ಲೇ ಕಾಣ್ತಾನೆ ಇಲ್ಲ. ಯಾವ ಕಡೆ ಹೋದ್ನೆ? ರೀ, ಒಂದೇ ಕಡೆ ನಿಂತಿರೋದಕ್ಕೆ ಅವನೇನು ಲೈಟ್ ಕಂಬನೇನ್ರಿ? ಎಲ್ಲ ಹೋಗಿರ್ತಾನೆ, ಹುಡುಕ್ಬೇಕು. 50 ಲಕ್ಷ. ನಡಿ. ಏ ಶಿವಪ್ಪ, ಬಾಪ ಬಾಪ. ಯಾಕೆ ಭಾಳ ಸುಟ್ಟು ಬೇಕಿನಂಗ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಓಡಾಡಕಟ್ಟಿರಲ್ಲ? ಏನು ವಿಷಯ? ಅದು ಆ ಪಾತ್ರೆ ಇಸ್ಮಾಯಿಲ್ ಬಾಯ್ ಯಾವ ಕಡೆ ಹೋದ? ವಾನ ಈ ಕಡೆ ಓಡ, ಈ ಕಡೆ ಓಡ. ನಡಿ. ಈ ಕಡೆ ಹೋದ್ರು. ಈ ಕಡೆ ಹೋದ. ಏ ಶಿವಪ್ಪ, ಈ ಶಹರದೊಳಗ 16 ಬೀದಿ ಅದಾವು. ಅವ ಯಾವ ಬೀದಿಯಾಗ ಓಡ ಅಂತ ಒಟ್ಟೆ ನೆನಪಾಗೋದು ನೋಡು. ಪವ್ಯ, ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳು, ತುಂಬಾ ಅರ್ಜೆಂಟ್ ಇದೆ. ಅರ್ಜೆಂಟಾ? ಯಾಕೆ ಅರ್ಜೆಂಟು? ಅವಾಗ್ಲೇ ತಗೊಂಡಾಯ್ತಲ್ಲ ಪಾತ್ರ. ಅದು ನಮ್ಮ ಯಜಮಾನ್ರಿಗೆ. ಏನಿಲ್ಲ, ಸುಮ್ಮನೆ ಹುಡುಕ್ತಾ ಇದ್ವಿ, ಹಾಗೆ ಸುಮ್ಮನೆ ಅಷ್ಟೇ. ನೋಡಪ್ಪ, ಅದೇನು ವಿಷಯ ಅಂತ ಕರೆ ಹೇಳಿದ್ರ ಹುಡುಕೊಡಕ ನಾವು ನಿನ್ನ ಸಹಾಯ ಮಾಡ್ತೀವಿ. ನನಗೆ ಲಕ್ಕಿ ಟಿಪ್ಪಲ್ಲಿ 50 ಲಕ್ಷ ಬಂದಿದೆ. 50 ಲಕ್ಷನ? ಏನಿಲ್ಲ, ನಮ್ಮ ಹಳ್ಳಿಯಲ್ಲಿ ಜನಸಂಖ್ಯೆ 50 ಲಕ್ಷ ಆಯ್ತು ಅಂತ ಹೇಳಿದೆ, ಅದಕ್ಕೆ ಶಾಕ್ ಆಗ್ಬಿಟ್ಟ ಅಷ್ಟೇ. 50 ಲಕ್ಷ. ಆ ಲಕ್ಕಿ ಡಿಪ್ ಕೂಪನ್ನು ನನ್ನ ಲಕ್ಕಿ ಪ್ಯಾಂಟಲ್ಲಿ ಇಟ್ಟಿದ್ದೆ. ಇವಳು ಪಾತ್ರೆ ಆಸೆಗೆ ಇಸ್ಮಾಯಿಲ್ ಬಾಯ್ ಕೊಟ್ಬಿಡಿದಳು. ಅರೆ ಇಷ್ಟು ಈಗ ಪ್ಯಾಂಟು. ಅಲ್ಲೋ ಶಿವಪ್ಪ, ಬಿದ್ದಿರೋ ಬಟ್ಟೆ ಗಂಟನ ನೀನೇ ನಿನ್ನ ಕೈಯಾರ ಎತ್ತು ಕೊಟ್ಟಲ್ಲ, ಅದ್ರಾಗಿಟ್ಟೇನೆ ನಿನ್ನ ಲಕ್ಕಿ ಪ್ಯಾಂಟ್. ಅಷ್ಟು ನೋಡ್ಕೊಳಕ್ಕಾಗುದಿಲ್ಲ ನಿನಗ. ಅಯ್ಯೋ, ನನ್ನ ಕೃಷ್ಣನ ನಾನೇ ನನ್ನ ಕೈಯಾರೆ ಅವನ್ ಪಾಲ್ ಮಾಡ್ಬಿಟ್ನೆ. ಅಯ್ಯೋ ಗುರುವಿಧಿಯೇ. ಹೋಗ್ಲಿ ಬಿಡ್ರಿ, ಸಮಾಧಾನ ಮಾಡ್ಕೊಳ್ಳಿ, ಸಿಗುತ್ತೆ. ಸುಮ್ಮನೆ ಸಿಕ್ಕಿದ ಪ್ಯಾಂಟ್ನ ಸಿಕ್ಕಿದವನು ಕೊಟ್ಬಿಟ್ಟು ಸಿಗುತ್ತೆ ಅಂತ ಹೇಳ್ತೀಯ? ಸಿಗುತ್ತೆ. ಶಿವಪ್ಪ, ನಿನ್ನ ಕಳೆದೋಗಿರೋ ಲಕ್ಕಿ ಪ್ಯಾಂಟ್ನ ಹುಡುಕೊಡಾಕ ನಾವು ಸಹಾಯ ಮಾಡ್ತೀವಿ. ಭವ್ಯ, ಟೀ ಕಾಫಿ ಮಾಡಿದ್ರು ನಿಂದು ಹಾಲ್ನಂತ ಮನ್ಸು. ಹಾಲು ಬೇಡ, ಪಾಲು ಬೇಕು. ಪಾಲ? ಮೊಟ್ಟೆ ಹಾಲು ಕೊಡ್ತಾರ ಅಂದ ಮಾತ್ರಕ್ಕೆ ನಾ ಶಾಲೆಗೆ ಹೋದ ಮಗ ನಾನು ಅಂತಾಡ್ರಾಗ ಕಳೆದು ಹೋಗಿರೋ ನನ್ನ 50 ಲಕ್ಷದಾಗ ಪಾಲು ಕೇಳ್ತಾ ಇರ್ತೀನಿ ನಾನು. ನಿನ್ನ 50 ಲಕ್ಷನ? ನಮ್ಮ 50 ಲಕ್ಷದಾಗ ನಾವೀಗ ಪಾರ್ಟ್ನರ್ ಅಲ್ಲೇನ? ಪಾರ್ಟ್ನರ? ನೋಡಪ್ಪ, ಅವ ಎಲ್ಲಿ ಹೋಗ್ಯಾನ ಅಂತ ನಿಖರವಾಗಿ ಜರೂರು ನನಗೆ ಕೊಟ್ಟರ ಸಮಯ ವ್ಯರ್ಥ ಮಾಡೋದು ಬೇಡ, ಹುಡ್ಕೊಂಡು ಬಾ. ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಅವ್ನು ಹೇಳ್ತಿದ್ದಂತಾನೆ, ಮೊದಲು ಹುಡ್ಕೋಣ ಬನ್ನಿ. ಅಯ್ಯೋ, ಹೋಗಿ ಶಿವಣ್ಣ, ಎಲ್ಲಿಗೆ ಮಾರಿ ಗುಂಪು ಕಟ್ಕೊಂಡು ಹೋಗ್ತಿರೋದು? ಅದು ನಮ್ಮ ಇಸ್ಮಾಯಿಲ ಅವ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಅಂಗಡಿ ಚಾಕ್ಲೇಟ್ ತಿಂದುಕೊಂಡು ಹೋದದ್ದು. ಚಾಕ್ಲೇಟ್? ಹೌದು. ಇಸ್ಮಾಯಿಲ್ ಬಾಯ್ ಇವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಇವ್ರು ಖಂಡಿತ ಗೊತ್ತಿರುತ್ತೆ.
ಮಂಜಣ್ಣ, ಇಸ್ಮಾಯಿಲ್ ಬೈ ಯಾವ ಕಡೆ ಹೋದ ಅಂತ ನಿನ್ಗೆ ಏನಾರು ಗೊತ್ತಾ? ಏನು ಎಲ್ಲ ಇಸ್ಮಾಯಿಲ್ ಅನ್ನು ಹುಡುಕುದು? ಏನಾದ್ರು ಗಲಾಟೆ ಆಗಿದೆ ಹೇಗೆ? ಅಯ್ಯೋ ಗಲಾಟೆ ಎಲ್ಲ ಎಂತ ಇಲ್ಲ, ಸುಮ್ಮನೆ ಸುಮ್ಮನೆ. ಸುಮ್ಮನೆ ಯಾರು ಹುಡುಕಿಕೊಂಡು ಹೋಗೋದಿಲ್ಲ. ನಿಜ ಹೇಳಿದ್ರೆ ನಮ್ಮಿಂದ ಏನಾದರೂ ಸಹಾಯ ಮಾಡ್ತೇವೆ, ಇಲ್ಲ ಅಂದ್ರೆ ಅದು ನನಗೆ ತಲೆಗಳು ಜಾಸ್ತಿ ಆಯ್ತು ಅಂತಂದ್ರೆ ಪಾಲು ಜಾಸ್ತಿ ಹೋಗ್ತೈತಿ, ಯೋಚನೆ ಮಾಡು. ಇರ್ಲಿ ಬಿಡು, ಏನೋ ಗೊತ್ತಿದ್ದರೂ ನಿನಗೆ ಕೊಡ್ತಾ ಇದ್ದೀನಿ. ಅವನು ಅಲ್ಪ ಸ್ವಲ್ಪ ಗೊತ್ತು, ಬರೋದ್ರೆ ತಪ್ಪಿಲ್ಲ, ಅಡ್ಜಸ್ಟ್ ಮಾಡ್ತಾನೆ. ನನಗೆ ಲಕ್ಕಿ ಟಿಪ್ಪಲ್ಲಿ 50 ಲಕ್ಷ. ಲಕ್ಷ ಅಲ್ಲಪ್ಪ, 50 ವರ್ಷ ಬದುಕ್ತಿ ಅಂತ ಜ್ಯೋತಿಷಿಯವರು ಇವನು ಹೇಳಿದಾರಂತೆ. ಎಲ್ಲವೋ ಅಷ್ಟೇನಾ? ಬಾಯಿ ಬಂದು ಎಷ್ಟು ಜಾಸ್ತಿ ಮಾಡ್ಕೊಳ್ಳೋದು. ಆ ಲಕ್ಕಿ ಟಿಪ್ನ ನನ್ನ ಲಕ್ಕಿ ಪ್ಯಾಂಟಲ್ಲಿ ಇಟ್ಟಿದ್ದೆ. ಇವರು ಬೈ ಮಿಸ್ಟೇಕ್ ಆ ಪ್ಯಾಂಟ್ ಇಸ್ಮಾಯಿಲ್ ಬೈ ಕೊಟ್ಬಿಟ್ಟಿದ್ದಾರೆ. ಈಗ ಎಲ್ಲೋದ ಅವನು? ಏಳು ಕ್ರಾಸ್ ಹತ್ರ ಹೋದ್ರು. ಹೌದಾ? ನಡೀರಿ ನಡೀರಿ ನಡೀರಿ. ಭಗವಂತ, ಇದ್ಯಾಕೆ ನನ್ನ ಕೈ ಹಿಡ್ಕೊಂಡಿದ್ಯಾ? ಬಿಡು ನನ್ನ ಕೈ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಒಂದ್ ನಿಮಿಷ ನನ್ನ ಮಾತು ಕೇಳ. ಓ ಮೈ ಗಾಡ್, ಟೈಮ್ ಇಸ್ ಮನಿ. ನಾನು ಒಂದೇ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರು ನನ್ನ 50 ಲಕ್ಷ ಹಾಳಾಗ್ಬಿಡುತ್ತೆ. ಮೊದಲೇ 3 ಪಾಲಾಗಿದೆ, ನೀನು ಇನ್ನೂ ಕೈ ಇಟ್ಕೊಂಡಿದ್ರೆ ದಿಕ್ಕಾ ಪಾಲಾಗ್ಬಿಡುತ್ತೆ. ನೀನೇನಾದ್ರು ಮಾತಾಡೋದಿದ್ರೆ ಆಮೇಲೆ ಸಿಗ್ತೀನಿ. ಬಿಡು ಬಿಡು ನನ್ನ ಕೈನ.